ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತಿನ ವಿಡಿಯೋದಲ್ಲಿ ನಾವು ಮೂವಿ ನೋಡಕ್ ಹೋಗ್ತಾ ಇದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೂವಿ ನೋಡಕ್ ಹೋಗ್ತಾ ಇದೀವಿ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುಲ ಸುಂದಲಿ ತರ ಇಲ್ಬೇಕು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಯಾವ ಮೂವಿ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತೀವಿ, ಪೂರ್ತಿ ವಿಡಿಯೋ ನೋಡಿ. ಬಾಯ್ 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 ಬಾಯ್. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಕ್ಯಾಮ್ರಾ ತೋರಿಸ್ಬಿಟ್ಟು ಜೋಶಿಗೆ ಬರ್ತಾನೆ ಇವನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಷ್ಟು ಬಂದೆ ಇಂತ ನನ್ನ ಮಕ್ಕಳ ಜೊತೆ ನಾನಿದ್ದೀನಿ, ಇನ್ನೇನೋ ಮಾಡಕ್ಕಾಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್, ಹಿಂದೆಗಡೆ ಸೆಕ್ಯೂರಿಟಿ ವಿಜಿಲ್ ಹೊಡಿತಾ ಇದ್ರು, ಹಂಗೂ ನುಕ್ಕೊಂಡ್ ಬಂದಿದೀವಿ. ಏನೋ ವಿಜಿಲ್ ಹೊಡಿ ನೀನು. ನಮ್ಗೆ ಅವೆಲ್ಲ ಬರಲ್ಲ, ಟ್ರೈ ಮಾಡಿದೆ, ಬರಲಿಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದಲ್ಲ. ಟ್ರೈ ಮಾಡಿದೆ, ಅದು ಮಾಡಲೇ ಇಲ್ಲ. ಗೈಸ್, ಕ್ರಿಕೆಟ್ ಆಡ್ಬಿಟ್ಟು ಇವಾಗ ನಾವೇನಾದ್ರು ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿ ಮ್ಯಾಚ್ ಸೋತಿರೋ ದುಃಖದಲ್ಲಿ ಹಾಡು ಕೇಳ್ಕೊಂಡು ನಾವು ಬರ್ತಾ ಇದ್ರೆ ಇವನು ಪೂರ್ತಿ ಹುಡ್ಕೊಂಬಿಟ್ಟವನೇ ರನ್ಔಟ್ ಮಾಡಿದ್ದೀನಿ ಅಂತ. ಏನಾದ್ರು ಹೇಳು ರನ್ಔಟ್ ಮಾಡಿದ್ದಕ್ಕೆ ಪ್ರಬೋದ್, ಏನಾದ್ರು ಹೇಳು ರನ್ಔಟ್ ಮಾಡಿದ್ನಲ್ಲ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಅದೇ ಬೈದ್ಬಿಟ್ಟ ನಂಗೆ ರನ್ಔಟ್ ಮಾಡಿದೆ ಅಂತ. ಅವನೇ ಓಡ್ಲಿಲ್ಲ, ನಾನೇನು ಮಾಡಲಿ. ಇವನ್ ನೋಡ್ರಿ, ಡಬ್ಬ ನನ್ನ ಮಗ, ಏನು ಮಾಡಿಲ್ಲ, ಸುಮ್ಮನೆ ಆಡೋನೆ ಮ್ಯಾಚು. ಎಷ್ಟು ಹೊಡ್ದೆ ಗೈಸ್? 2-3 ರನ್ ಹೊಡ್ದಾನೆ, ಅದನ್ನ ಲೆಕ್ಕನೇ ಹಾಕಕ್ಕಾಗಲ್ಲ ನಾವು. ನಾವು ಮೂವಿಗೆ ಅಂತ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಜೊತೆ ನಂದನ್ ಇದ್ದ. ಅವಾಗಲೇ ಅವನು ಡಾಕ್ ಸತೀಶ್ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿದ್ರೆ ಅವನು ಡಾಕ್ ಸತೀಶ್ನ ಡಾಕ್ಟರ್ ಸತೀಶ್ ಅಂದ್ಬಿಟ್ಟ. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ. ಆಮೇಲೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ವಿ, ರೆಕಾರ್ಡ್ಗೆ ಸೀಲ್ ಹಾಕ್ಸೋಣ ಅಂತ. ನೋಡಿದ್ರೆ ಎಲ್ಲಾರ್ದು ರೆಕಾರ್ಡ್ ಕೊಟ್ಬಿಟ್ಟು ಎಲ್ಲಾರ್ದು ಸೀಲ್ ಹಾಕ್ಸ್ಬಿಡ್ರಿ ಅಂದ್ಬಿಟ್ಟು ನಮಗೆ ಕೆಲಸ ಹೇಳ್ಬಿಟ್ಟು ಬೇಜಾರಾಗೋಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲಿ ನಾನು ನಿಮಗೆ ಇವ್ರ ಹೆಸರೇನು, ನರಸಿಂಹರಾಜು ಅವರನ್ನು ತೋರಿಸ್ತೀವಿ. ನೀವು ಇದನ್ನ ನೋಡಿದೀರಾ? ಇದು ಮುಂಚೆ ಸಿಗ್ತಾ ಇತ್ತು. ಇದು ಆಲ್ಕೋವಾ ಅಂತೆ, ಸೂಪರ್ ಆಯ್ತು. ಗೈಸ್, ನಾವಿಲ್ಲಿ ಕೇಸರಿ ಬಾತ್ ತಿಂತಾ ಇದ್ದೀವಿ. ವಿನೋದ್ ಊಟ ಮಾಡಿರಲಿಲ್ಲ, ಅದಕ್ಕೆ ಇದನ್ನ ತಿನ್ಬಿಟ್ಟು ನಾವು ಮೂವಿ ನೋಡಕ್ ಹೋಗ್ತಾ ಇದ್ದೀವಿ. ಗೈಸ್, ನಾವಿಲ್ಲಿ ಮಾಲ್ ಆಫ್ ಏಷ್ಯಾ ಹತ್ರ ಬಂದಿದ್ದೀವಿ. ನಾವಿವಾಗ ಯಾವ ಫಿಲಮ್ಗೆ ಹೋಗ್ತಾ ಇದೀವಿ ಅಂತ ತೋರಿಸ್ತೀವಿ. ಇದ್ರಲ್ಲಿ ಆಡ್, ನೀನು ಮುಳುಗದೆ ಇಲ್ಲ, ನೀನು ಮುಳುಗಿದ್ರೆ ಸಾಯಲ್ಲ. ಸ್ವಿಮ್ಮಿಂಗ್ ಆಡಕ್ಕೆ ಬರಲ್ಲ ಅಂತ ಫುಲ್ ಅವಮಾನ ಮಾಡ್ತಾರೆ ನನಗೆ. ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಸ್ ನೋಡಿ, ಕ್ರಿಸ್ಮಸ್ ಟ್ರೀ ತೋರಿಸ್ತೀನಿ.
ಸಪೋರ್ಟು ಇದಕ್ಕೆ. ನಮ್ಮ ಕೆಲಸ ಏನೈತೆ ಅದನ್ನು ನಾವು ನೋಡಲೇಬೇಕು. ಇಷ್ಟೊಂದು ದೂರ ಹೋಗ್ಬೇಕು ನಾವು. Guys, ಇಲ್ಲಿ ಪ್ರಜ್ವಲು ಮತ್ತೆ ಪ್ರಬೋಧ್ ಇದ್ದಾರೆ ನೋಡಿ, ಇಬ್ರು ಇಲ್ಲೇ ಇದ್ದಾರೆ. Guys, ಇವರೆಲ್ಲ ಕಳ್ದೋಗಿದ್ರು, ಇವಾಗ ಎಲ್ಲ ಹುಡುಕ್ಬಿಟ್ಟು ಹುಡುಗಿ ನಾನು ಈ ಥರ ಎಲ್ಲ ತಪ್ಪು ಹೇಳ್ತಾರೆ. ನೀವು ಯಾರು ನಂಬಕ್ಕೆ ಹೋಗ್ಬೇಡ್ರಿ. ಇಲ್ಲ ಅಂತವ್ರಿಲ್ಲ ಯಾರು ಹುಡ್ಕೊಂಡು ಹೋಗಂಗೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಏನೋ ಮಾಡ್ತಿದ್ದೆ ನೀನಿಲ್ಲಿ? ಅಲ್ಲ ಅವ್ನಿಗೆ ಗೊತ್ತಿತ್ತು, ಅವನಿಗೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬಿಡ್ತಾರೆ ಅಂತ. ಇನ್ನೊಂದು ಹತ್ರ ಕ್ರಿಕೆಟ್ ಬಾಲ್ ಇರೋದನ್ನ ಇವರೇ ಇಟ್ಕೊಂಡವ್ರೆ. ನಾವು ಬಂದಿರೋ ಫಿಲಮ್ ಹೆಸರು ಆಜಾದ್ ಭಾರತ್ ಅಂತ. ಫುಲ್ ಖಾಲಿ ಖಾಲಿ. ಪ್ರಧಾನಮಂತ್ರಿ Sweetheart, do you sit down? Thank you, sir. मीरा, अभी तुम कमांड दे दो. यस मैडम, अभी देती हूँ. चला तुमको भी ऐसे भी सीखना है. ನಿದ್ದೆ ಹೊಡಿತಾವ್ ಗೈಸ್. डरना नहीं है. ಗೈಸ್, ಇವಾಗ ಫಿಲಮ್ ಮುಗೀತು. ಸೂಪರ್ ಆಗೈತೆ ಮೂವಿ, ನೀವು ನೋಡಬೇಕು. ಇವಾಗ ಫಿಲಮ್ ಮುಗಿದಾದ್ಮೇಲೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಕ್ಕೆ ಮುಂಚೆ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ನಾವು ಆಚೆಗಡೆ ಹೋಗಿ ಏನಾದ್ರು ತಿಂತೀವಿ. ಇವನೇನು ಯಾವಾಗಲೂ ತಿಂತಾ ಇರ್ತಾನೆ ಅಂತೆಲ್ಲ ಕೇಳಬಾರ್ದು ನೀವು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಹೋಗ್ಲಿ ಬಿಡ ಗೈಸ್, ರಾಂಗ್ ಎಕ್ಸಿಟ್ ತೊಗೊಂಡ್ಬಿಟ್ಟಿದ್ದೀವಿ. ಇದರಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಾವು. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಅಷ್ಟೇ.